ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಹಣಬರ ಸಮಾಜದ ಮುಖಂಡರ ಆಕ್ರೋಶ. ಚಿಕ್ಕೋಡಿಯಲ್ಲಿ ನಡೆದ ಗೊಲ್ಲ ಯಾದವ ಹಾಗೂ ಹಣಬರ ಸಂಘದ ಶತಮಾನೋತ್ಸವ ಸಮಾವೇಶ ತಮ್ಮ ಸ್ವಾರ್ಥಕ್ಕಾಗಿ. ಸಮಾವೇಶ ಮುಗಿದ ವಾರದೊಳಗೆ ಸಮಾಜದ ಮುಖಂಡರಿಂದ ಅಪಸ್ವರ. ಇಡೀ ಸಮಾವೇಶವನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ ಹಣಬರ ಸಮಾಜದ ಮುಖಂಡರು ಎಂಎಲ್ಸಿ ಟಿ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕಿ ಪೂರ್ಣಿಮಾ ವಿರುದ್ಧ ಸಮಾಜದ ಮುಖಂಡರಿಂದ ವಾಗ್ದಾಳಿ. ಚಿಕ್ಕೋಡಿ ಪಟ್ಟಣದ ಆರ್ಡಿ ಕಾಲೇಜ್ ಮೈದಾನದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಿದ್ದ ಸಮಾವೇಶ. ಏಪ್ರಿಲ್ 20ರಂದು ನಡೆದಿದ್ದ ರಾಜ್ಯ ಮಟ್ಟದ ಕಾರ್ಯಕ್ರಮ ಯಾದವ ಸಮಾವೇಶದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಣಬರ ಸಮಾಜಕ್ಕೆ ಅನ್ಯಾಯವಾಗಿದೆ. ಚಿಕ್ಕೋಡಿಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಅಸಮಾಧಾನ ಹೊರಹಾಕಿದ ಹಣಬರ ಸಮಾಜದ ತಾಲೂಕಾಧ್ಯಕ್ಷ ವಿಠ್ಠಲ್ ಅಖೋತ್, ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಹಣಬರ ನಾಯಕನಿಗೆ ಅನ್ಯಾಯವಾಗಿದೆ. ಓರ್ವ ವ್ಯಕ್ತಿ ಪೂಜೆಗಾಗಿ ಒಂದು ಮನೆತನಕ್ಕೆ ಸೀಮಿತವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ಚಿತ್ರದುರ್ಗದ ಭಾಗದವರ ಪಾರುಪತ್ಯ ಎದ್ದು ಕಾಣುತ್ತಿತ್ತು. ಸಮಾಜದ ಹೆಸರು ಹೇಳಿಕೊಂಡು ಬಂದ ಕಾರ್ಯಕ್ರಮ ನಡೆಸಿ ನಮ್ಮನ್ನೇ ತುಳಿದು ಹಾಕಿದ್ದಾರೆ. ಸಮಾಜದ ಹೆಸರಲ್ಲಿ ಮುಖ್ಯಮಂತ್ರಿ ಬಳಿ ಏನು ಮಾಡಲು ಹೊರಟಿದ್ದೀರಿ? ಅದು ನಡೆಯಲ್ಲ. ನಮಗೆ ಸ್ವಾಭಿಮಾನ ಮುಖ್ಯ, ಅದಕ್ಕೆ ಧಕ್ಕೆ ಆಗಲು ಬಿಡಲ್ಲ. ನಮ್ಮ ಜಿಲ್ಲೆಯ ಸಮಾಜದ ನಾಯಕರಿಗೆ ಒಂದು ಪಾಸ್ ವ್ಯವಸ್ಥೆಯನ್ನು ಸಹ ಮಾಡಿಲ್ಲ. ಯಾವುದೋ ಒಂದು ಸೋಗು ಹಾಕಿಕೊಂಡು ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿದ್ದೀರಿ, ಅದಕ್ಕೆ ನಮ್ಮ ವಿರೋಧ ಇದೆ ಎಂದು ವಾಗ್ದಾಳಿ. ಹಣಬರ ಸಮಾಜದ ಎಂಎಲ್ಸಿ ನಾಗರಾಜ ಯಾದವ್ಗೆ ಮಾತನಾಡಲು ಬಿಡದೆ ಅವಮಾನಿಸಿದ್ದಾರೆ. ಉತ್ತರ ಭಾಗದ ಜನರ ಸಮಸ್ಯೆಗಳನ್ನು ಮುಖ್ಯಮಂತ್ರಿ ಗಮನಕ್ಕೆ ತರಲು ಮನವಿ ಕೊಡಬೇಕು ಎಂದು ನಿರ್ಧಾರ. ಆದರೆ ಮನವಿ ನೀಡಲು ಒಂದು ವ್ಯವಸ್ಥೆಯನ್ನು ಸಹ ಮಾಡಿಲ್ಲ. ಸಮಾಜದ ಹೆಸರಿನ ಸೋಗು ಹಾಕಿಕೊಂಡು ಮತ್ತೆ ಬೆಳಗಾವಿ ಜಿಲ್ಲೆಗೆ ಬರಬೇಡಿ. ಇಡೀ ಕಾರ್ಯಕ್ರಮ ನಿಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿಕೊಂಡಿದ್ದೀರಿ. ನಮ್ಮ ಜಿಲ್ಲೆಯ ಹಣಬರ ಸಮಾಜದ ನಾಯಕರನ್ನ ಕಡೆಗಣಿಸಿ ಕಾರ್ಯಕ್ರಮ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಬಳಿ ನಮ್ಮ ಸಮಸ್ಯೆ ಹೇಳಿಕೊಳ್ಳುವ ಬದಲು ಮುಚ್ಚಿಸಲು ಈ ಕಾರ್ಯಕ್ರಮ ನಡೆದಿದೆ. ವಾರದ ಹಿಂದೆ ಒಂದು ನಮ್ಮ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ತಿಳಿದ ವಿಷಯವೇ ಆಗಿದೆ. ಆದರೆ ಆ ಒಂದು ಕಾರ್ಯಕ್ರಮದ ಉದ್ದೇಶವೇನಾಗಿತ್ತಂದರೆ, ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಬಹುಶೋಷಿತರಾದಂಥ ನಮ್ಮ ಹಣಬರ ಕೃಷ್ಣಗೌಳಿ ಸಮಾಜದ ಒಂದು ಕುಂದುಕೊರತೆಗಳನ್ನು ಸರ್ಕಾರ ಮಟ್ಟದಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರುವುದು ಅದರ ಉದ್ದೇಶವಾಗಿತ್ತು. ಅದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಆವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸುಮಾರು 30ರಿಂದ 35 ಸಾವಿರ ಜನ ಕೂಡಿದ್ದು ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಆವತ್ತಿನ ಒಂದು ಕಾರ್ಯಕ್ರಮವನ್ನು ಒಂದು ವ್ಯಕ್ತಿ ಪೂಜೆಗಾಗಿ ಅಥವಾ ಒಬ್ಬರ ಈ ಒಂದು ಆವತ್ತಿನ ಹೇಳಿಕೆಯಂತೆ ಇವು ಹಣಬರ ಸಮಾಜ, ಗೊಲ್ಲ ಯಾದವ ಸಮಾಜ ಅಂತ ಹೇಳಿದರು. ಇವರು ಒಂದು ಮನೆತನಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವಾದಂತೆ ನಡೆದುಕೊಂಡಿದ್ದಾರೆ. ಮಾನ್ಯ ಡಿ ಟಿ ಶ್ರೀನಿವಾಸ್ ಮತ್ತು ನಮ್ಮ ಕೆ ಪೂರ್ಣಿಮಾ ಮೇಡಮ್ ಅವರು. ಇಲ್ಲಿ ನಮ್ಮ ಹಣಬರ ಯಾದವ ಸಮಾಜದ ಬಹುಸಂಖ್ಯಾತರು 98% ನಮ್ಮ ಹಣಬರ ಸಮಾಜದ ಕಾರ್ಯಕ್ರಮ ಇತ್ತು. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಈ ಕಾರ್ಯಕ್ರಮ ಬರುವಂಥ ಪಾತ್ರದಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನ ಅಷ್ಟಿಷ್ಟೇನಲ್ಲ. ಅದನ್ನು ಇವರು ಒಂದು ಕೆಲವೇ ಜನ ಸೀಮಿತವಾಗಿಟ್ಟುಕೊಂಡು ನಿಮ್ಮ ಬೆಂಗಳೂರಿನಿಂದ ಈ ಕಡೆ ಜನನ ಕರ್ಕೊಂಡ್ಬಂದು ಅವರು ನಮ್ಮವ್ರೆ ಅಂತ ಹೇಳ್ತೀರಿ. ಓಕೆ, ನಾವು ಒಪ್ಕೊತೀವಿ. ಅವ್ರನ್ನೂ ಯಾವಾಗ ನೀವು ಸನ್ಮಾನ ಮಾಡ್ತೀರಿ, ನಮ್ಮ ಜನರನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಹಿಳೆಯರನ್ನು ಕೂಡ ಸನ್ಮಾನಿಸುವುದು ಮತ್ತು ಅವರ ಅಹವಾಲನ್ನು ಕೇಳುವುದು ಕಾರ್ಯಕ್ರಮದ ಆಯೋಜಕರ ಮುಖ್ಯ ಕರ್ತವ್ಯವಾಗಿತ್ತು. ಆದಾಗ್ಯೂ ನೀವೇನು ಮಾಡಿರಿ ಅಂದರೆ, ಸ್ಟೇಜ್ನಲ್ಲಿ ಎಲ್ಲ ನಿಮ್ಮನ್ನೇ ಇಬ್ಬರ ಮಂದಿನ ಜನ ನೋಡ್ಕೋತ ಕೂಡಿರಬೇಕು. ಉಳಿದವ್ರು ಎಲ್ಲಿ ಹೋಗಬೇಕು? ನಾವು ಸಮಾಜ ಬಾಂಧವರು ನಮ್ಮ ಹೆಸರು ಹೇಳ್ಕೊಂಡು ಅಲ್ಲಿಂದ ಇಲ್ಲಿ ತಕ ಬಂದ್ರಿ, ನಮ್ಮನ್ನ ಇಲ್ಲಿ ತುಳಿದ್ರಿ. ನೀವು ಮಾನ್ಯ ಮುಖ್ಯಮಂತ್ರಿ ಹತ್ರ ನೀವು ಮಾಡಲಿಕ್ಕೆ ಹೊಂಟಿದ್ದೀರಿ, ಅದು ಇಲ್ಲಿ ನಡೆಯುವುದಿಲ್ಲ. ನಾವು ಬೆಳಗಾವಿ ಜಿಲ್ಲೆಯವರು, ನಮಗೆ ಸ್ವಾಭಿಮಾನ ಮುಖ್ಯ. ಒಂದೊಪ್ಪತ್ತು ಪುಂಡಿಪಲ್ಲಿ ರೊಟ್ಟಿ ತಿಂದ ಇರುವಂಥ ಜೀವನ ಮಾಡ್ತೀವಿ, ಹೊರತಾಗಿ ನಾವು ಯಾವ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಕ್ಕೆ ಕೊಡೋದಿಲ್ಲ ನಾವು. ಮತ್ತು ಆವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಜನರಿಗೂ ಕೂಡ ಒಂದು ಪಾಸ್ ವ್ಯವಸ್ಥೆ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ನಮ್ಮ ಹಣಬರ ಸಮಾಜಕ್ಕೆ ಮಾಡಿದಂಥ ಇದು ಅವಮಾನ ಅಂತ ನಾನು ಈ ಮಟ್ಟದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ನೀವು ತಿಳ್ಕೊಳ್ರಿ. ನೀವು ಯಾವುದೋ ಒಂದು ಸೋಗ ಹಾಕೊಂಡು ಬೆಂಗಳೂರಿನಲ್ಲಿ
ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಬಂದು ಈ ಸೋಗ ತೆಗೀರಿ. ಈಗ ನಾವು ಸೋಗಗಳು ನಾವು ಭಾಳ ನೋಡಿ ನಾನು DT ಶ್ರೀನಿವಾಸ್ ಮತ್ತು K ಪೂರ್ಣಿಮಾ ಇವರು ಸ್ವಂತ ಮನೆಯ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ. ಆ ನಂತರ ನಮ್ಮ ಇನ್ನೊಬ್ಬರು ಶಾಸಕರಾದಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಸರ್ ಅವರು ನಿಮ್ಮಪೇಕ್ಷೆ ಸೀನಿಯರ್ ಅವರು, ಅವರಿಗೆ ನೀವು ಇಲ್ಲಿ ನಮ್ಮ ಸಮಾಜದ ಒಂದು ಮೀಟಿಂಗ್ನಲ್ಲಿ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿ, ಅವ್ರಿಗೆ ನೀವು ಅವಮಾನ ಮಾಡಿದ್ದೀರಿ. ಯಾಕೆ? ಇದು ಸಮಾಜ ಒಬ್ಬರ ಕಾರ್ಯಕ್ರಮವಲ್ಲ, ಒಬ್ಬನ ಕಾರ್ಯಕ್ರಮ ಅಲ್ಲ, ಸಮಾಜದ ಕಾರ್ಯಕ್ರಮ ಅದೇ. ನಾನೇನು ಹೇಳ್ತಾ ಇರೋದು, ಅವರು ನಮ್ಮ ಒಂದು ಸಮಾಜದ ಗಣ್ಯರು, ಅವ್ರನ್ನೂ ನೀವು ಒಂದು ಎಲ್ಲಿ ಅವರಿಗೊಂದು ಅಪಮಾನ ಮಾಡಿದಂಗೆ ಆಗಿದೆ. ಅವರು ಸ್ಟೇಜ್ ಮೇಲೆ ಕೂತಾಗ ಅವರು ಏನು ಚರ್ಚೆ ಮಾಡ್ತಿದ್ರು ಮಾನ್ಯ ಮುಖ್ಯಮಂತ್ರಿ ಜೊತೆ. ನಾಗರಾಜ್ ಯಾದವ್ ಕೂತ್ಕೊಳ್ಳಿ ಅಂತ ಹೇಳೋ ಅಧಿಕಾರ ನಿಮಗೇನಿದೆ? ಮುಖ್ಯಮಂತ್ರಿಯವ್ರ ಜೊತೆ ನಮ್ಮ ಹಣಬರ ಸಮಾಜದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಅವರು, ನೀವು ಮಾತಾಡಲ್ಲ, ಮಾತಾಡೋರಿಗೆ ಮಾತಾಡೋಗಿರಲ್ಲ. ಯಾಕೆ? ಏಕಚಕ್ರ ಪತನ ಇದು ನಮ್ಮಲ್ಲಿ ನಡೆದಿಲ್ಲ. ಬೆಳಗಾವಿಯಲ್ಲಿ ನಾವು ಬೆಳಗಾವಿಯವರು. ನೀವು ಇನ್ನೊಮ್ಮೆ ನಮ್ಮ ಒಂದು ಸಮಾಜದ ಸಂಘಟನೆಗೆ ಮತ್ತು ನಮ್ಮ ಸಮಾಜದ ಪರವಾಗಿ ನೀವು ಏನು ಮುಖ್ಯಮಂತ್ರಿ ಅವರಿಗೆ ಒಂದು ನಾವೆಲ್ಲ ಕೂಡಿ ನಮ್ಮ ಏನು ಬೇಡಿಕೆಗಳು ಇದ್ದವ ಸರ್ಕಾರದ ಮಟ್ಟದಲ್ಲಿ ನಾವು ಕೊಡಲಿಕ್ಕೆ ಹೋಗಬೇಕಂದ್ರೆ ನಮಗೆ ವ್ಯವಸ್ಥಿತವಾಗಿ ನಮ್ಮೆಲ್ಲ ಜನರಿಗೆ ಪಾಸ್ ಸಿಗಬಾರ್ದಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಮುಖ್ಯಮಂತ್ರಿಯವರಿಗೆ ನಮ್ಮದೇನು ಕಷ್ಟ ಸುಖವನ್ನು ನೀವಲ್ಲಿ ಹೇಳಲಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಇಲ್ಲಿ ಹಣಬರು ನೀವು ಯೂಸ್ ಮಾಡ್ಕೊಂಡ್ರಟ್ಟೆ. ಯಾರೊಬ್ಬರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರು ಯಾರೂ ಸತ್ಕಾರ ಮಾಡಲಿಕ್ಕೆ ಯಾರೂ ಸತ್ಕಾರ ಮಾಡೋ ಯೋಗ್ಯತೆ ಇಲ್ಲದ ಜನ ನಾವು. ಯಾಕೆ ನಮ್ಮವ್ರು ಯಾರಿಗೆ ಮಾಡಿದ್ರು ಹೇಳ್ರಿ ನೋಡೋಣ. ಎಲ್ಲ ಬೆಂಗಳೂರು, ಮಂಗಳೂರು, ಮೈಸೂರು, ಕಲ್ಕತ್ತಾ ಅಂತ ಅವ್ರನ್ನೆಲ್ಲ ಅಂತಂದು ಮಾಡಿದ್ರಿ. ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಬೆಳಗಾವಿ ಜಿಲ್ಲೆಯವರು ಯಾರು ಒಬ್ಬರು ಅದಕ್ಕೆ ಯೋಗ್ಯತೆ ಇಲ್ವಾ? ಯೋಗ್ಯತೆ ನಾವು ಇಲ್ಲಂದ್ರೆ ಇಲ್ಲೇ ಕಾರ್ಯಕ್ರಮ ಮಾಡಿದ್ರಿ, ಮಾಡಿಕೊಡ್ರಿ ನಿಮ್ಮಲ್ಲಿ ಬೆಂಗಳೂರಿನಲ್ಲೇ. ಮತ್ತು ಈ ಟೈಪ್ ಇನ್ನು ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಸೋಗ ಹಾಕ್ಕೊಂಡು ಬೆಳಗಾವಿ ಜಿಲ್ಲೆಗೆ ಬರಬೇಡ್ರಿ. ಅದು ನಿಮಗೆ ಶೋಭೆ ತರುವಂಥದ್ದಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಯಾರೂ ಇರಲಿಲ್ವಾ? ನೀವು ಮಂಡ್ಯ, ಮೈಸೂರು, ಕೋಲಾರ, ಚಿತ್ರದುರ್ಗ ನಿಮ್ಮ ಮತಕ್ಷೇತ್ರದ ಜನರನ್ನು ತಂದು ಬೆಳಗಾವಿ ಮಂದಿ ಮೇಲೆ ಲೋಡಿಂಗ್ ಮಾಡಿರಿ. ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಯಾರು ಅಲ್ಲಿ ಚಿತ್ರದುರ್ಗ, ತುಮಕೂರಿಗೆ ಹೋಗಿ ಓಟ್ ಹಾಕಲ್ಲ. ಇವ್ರದ್ದೇನು ನಡಿ ಅಂದ್ರಿ, ನಮ್ಮನ್ನು ವಾಪಸ್ಕೊಂಡ್ರಿ. ನೀವಲ್ಲಿ ಇದನ್ನು ಮಾಡೋಕ್ಕೆ ಇದು ವ್ಯವಸ್ಥಿತ ಸಂಚು. ಬೆಳಗಾವಿ ಜಿಲ್ಲೆಯಲ್ಲಿ ಯಾರೂ ಹಣಬರ ಸಮಾಜದಿಂದ ಹೇಳಬಾರ್ದು. ನನ್ನ ಒಂದು ಎಲ್ಲ ಮುಷ್ಟಿಯಲ್ಲಿ ಇರಬೇಕನ್ನುವಂಥ ನಿಮ್ಮದೊಂದು ದುರುದ್ದೇಶ ಇರಬೇಕು ಅಂತ ನನ್ನ ಅನಿಸಿಕೆ. ರಾಜಕೀಯ ಸ್ವಾರ್ಥಕ್ಕಾಗಿ ನೀವು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.